ಮಣ್ಣಲ್ಲಿ ಮಣ್ಣಾಗಿದ್ದ ಹಗರಣವೊಂದು ಮತ್ತೆ ಗೋರಿಯಿಂದ ಎದ್ದು ಬಂದ ಕೆಕೆಆರ್ಡಿಬಿ ಹಗರಣ. ಫ್ರೀಡಂ ಟಿವಿಯಲ್ಲಿ ಕೆಕೆಆರ್ಡಿಬಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಂಪ್ಲೀಟ್ ಮಾಹಿತಿ. ಮತ್ತೆ ಗೋರಿಯಿಂದ ಎದ್ದು ಬಂದ ಕೆಕೆಆರ್ಡಿಬಿ ಹಗರಣ. ಫ್ರೀಡಂ ಟಿವಿಯಲ್ಲಿ ಕೆಕೆಆರ್ಡಿಬಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಂಪ್ಲೀಟ್ ಮಾಹಿತಿ. ಭ್ರಷ್ಟಾಚಾರದ ಬಗ್ಗೆ ಹಿಂದೆಯೂ ಸದ್ದು ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ ಇದೀಗ ರಾಜ್ಯಪಾಲರಿಗೆ ಅಶೋಕ್ ಖೇಣಿ ಸ್ಫೋಟಕ ದೂರು. ಕಲ್ಯಾಣ ಕರ್ನಾಟಕದ ಪಾಲಿನ 26,878 ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು? 2013ರಿಂದ ಮಂಡಳಿಗೆ ಹರಿದು ಬಂದಿದೆ 26,878 ಕೋಟಿ. ಅಭಿವೃದ್ಧಿಯ ಹೆಸರಿನಲ್ಲಿ ನಡೆದಿದೆಯಾ ಹೈಟೆಕ್ ಲೂಟಿ ಅನ್ನೋ ಅನುಮಾನ. ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರಾ ಮಂಡಳಿಯ ಕಾರ್ಯದರ್ಶಿ ಅನ್ನೋ ಅನುಮಾನ. ರಾಜ್ಯಪಾಲರಿಗೆ 6 ಪುಟಗಳ ದೋಖಾ ರಿಪೋರ್ಟ್ ಕೊಟ್ಟ ಖೇಣಿ. ಇದು ಬರೀ ಆರೋಪ ಅಲ್ಲ, ವ್ಯವಸ್ಥೆಯ ಅಧಪತನದ ಸಾಕ್ಷ್ಯ. ಹೆಸರಿಲ್ಲದ ಮ್ಯಾಕ್ರೋ ಪ್ರಾಜೆಕ್ಟ್ ಸೃಷ್ಟಿಸಿದ್ದೇ ಅಕ್ರಮ. ಮಂತ್ರಿಗಳು ಪ್ರಭಾವಿ ಶಾಸಕರ ಜೇಬು ತುಂಬಿಸೋದಕ್ಕಿದು ಹೊಸ ಪ್ಲಾನ. ಕೆಕೆಆರ್ಡಿಬಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ ಈ ಹಗರಣದಲ್ಲೇನೋ ಒಂದು ಸ್ಮೆಲ್ ಬರ್ತಾ ಇದೆ, ಈ ಹಗರಣದಲ್ಲೆಲ್ಲ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅನ್ನೋ ಅನುಮಾನವನ್ನ ಸಾಂಪ್ರದಾಯಿಕವಾಗಿ ಸಮಾಜದ ಮುಂದಿಟ್ಟಿದ್ದು ನಿಮ್ಮ ಫ್ರೀಡಂ ಟಿವಿ. ಗೋರಿ ಸೇರಿತ್ತದು. ಭೂಮಿಯ ಗರ್ಭದಲ್ಲಿ ಕಣ್ಮರೆಯಾಗಿದ್ದಂತಹ ಹಗರಣದ ಸತ್ಯಾಂಶ ಒಂದೊಂದಾಗಿ ಹಂತ ಹಂತವಾಗಿ ಹೊರಗೆ ಬರ್ತಾ ಇದೆ. ಮ್ಯಾಕ್ರೋ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೊಸ ಮಾಯಾಜಾಲ ಸೃಷ್ಟಿಯಾಯಿತಾ? ದಾಖಲೆಗಳಲ್ಲೇ ಇಲ್ಲದ ಯೋಜನೆ ಸೃಷ್ಟಿಸಿ ಪ್ರಭಾವಿಗಳ ಜೇಬು ತುಂಬಿಸುವ ಪ್ರಯತ್ನನ. ಮಂತ್ರಿಗಳು ಮತ್ತು ಪವರ್ಫುಲ್ ಶಾಸಕರ ಪಾಲಾಯಿತ ಜನರ ಹಣ. ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಮಹಾ ಮೋಸ ಮಾಡಿದ್ದಾರೆ ಎಂದು ಖೇಣಿ ಸ್ಫೋಟಕ ಆರೋಪ ಮಾಡ್ತಿದ್ದಾರೆ. ಬರೋಬ್ಬರಿ 876 ಕೋಟಿ ರೂಪಾಯಿ ಲೂಟಿ ಆರೋಪವೂ ಇದೆ. 87% ಬಡವರಿದ್ದರು. ಅಭಿವೃದ್ಧಿ ತಾಲೂಕು ಎಂದು ಘೋಷಿಸಿದ ಅಧಿಕಾರಿಗಳು ಹಣ ಕೊಡಬಾರದು ಎಂಬ ಸಂಚಿನಿಂದಲೇ ಸುಳ್ಳು ಅಂಕಿಅಂಶ ಪ್ರದರ್ಶನ. 1980ರ ಹಳೆ ಡಾಟಾ ಇಟ್ಟುಕೊಂಡು ಈಗಿನ ಕೋಟಿ ಹಣ ಹಂಚಿಕೆ. ರಸ್ತೆ ಸೇತುವೆ ಹೆಸರಿನಲ್ಲಿ ಕಮಿಷನ್ ದಂಧೆ ನಡೆದಿದೆಯೇ ಎಂಬ ಸಂಶಯ. ಶಿಕ್ಷಣ ಮತ್ತು ಆರೋಗ್ಯದ ಪಾಲಿನ ಹಣ ಲೂಟಿ ಮಾಡಿದವರು ಯಾರು? ಈ ಕೂಡಲೇ ಸಿಬಿಐ ತನಿಖೆಯಾಗಲಿ ಎಂದು ರಾಜ್ಯಪಾಲರಿಗೆ ಖೇಣಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಾಖಲೆ ಸಮೇತ ರಾಜ್ಯಪಾಲರಿಗೆ ಮಾಹಿತಿ ನೀಡಿದ ಖೇಣಿ ಮ್ಯಾಕ್ರೋ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೊಸ ಮೋಸಜಾಲವನ್ನು ಸೃಷ್ಟಿ ಮಾಡೋದಕ್ಕೆ ಪ್ಲಾನ್. ಹಾಗಾದ್ರೆ ದಾಖಲೆಗಳಲ್ಲೇ ಇಲ್ಲದ ಯೋಜನೆ ಸೃಷ್ಟಿ ಮಾಡ್ಕೊಂಡು ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಮಂತ್ರಿಗಳು ಮತ್ತು ಪವರ್ಫುಲ್ ಶಾಸಕರ ಪಾಲಾಯಿತ. ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಮಹಾ ಮೋಸ ಮಾಡಿದ್ದಾರೆ ಎಂದು ಖೇಣಿ ಆರೋಪವನ್ನು ಮಾಡಿದ್ದಾರೆ. ಈಗ ಖೇಣಿ ಸ್ಫೋಟಕವಾದಂತಹ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಸುಮ್ಮನೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಈ ಆರೋಪ ಸುಮ್ಮನೆ ಟೈಮ್ ಪಾಸಿಗೆ ಇರಲಿ, ಒಂದು 5 ನಿಮಿಷ ಮಾತನಾಡೋಣ ಅಂತ ಹೇಳಿ ಮಾತನಾಡಿರ್ಲಿಕ್ಕಿಲ್ಲ. ಸಿಎಜಿ ವರದಿಯೇ ಅಶೋಕ್ ಖೇಣಿ ಅವರಿಗೆ ಇರುವಂತಹ ಬಹುದೊಡ್ಡ ಅಸ್ತ್ರ. ಸಿಎಜಿ ವರದಿಯಲ್ಲೂ ಕೆಕೆಆರ್ಡಿಬಿ ವೈಫಲ್ಯ ದೃಢ. ಅಶೋಕ್ ಖೇಣಿ ವಾದಕ್ಕೆ ಸಿಕ್ಕಿತು ಸಾಂವಿಧಾನಿಕ ಬಲ. ಶಿಕ್ಷಣ ಆರೋಗ್ಯ ಬಿಟ್ಟು ಕೇವಲ ರಸ್ತೆಗೆ ಹಣ ಸುರಿದ ಮಂಡಳಿ. ಕಮಿಷನ್ ದಂಧೆಗಾಗಿ ಸಾಹಸ ಆರೋಪ. 6,900 ಕಾಮಗಾರಿಗಳಿಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲ. ಗುಣಮಟ್ಟದ ಹೆಸರಿನಲ್ಲಿ ನಡೆದಿದೆಯಾ ಹಗಲು ದರೋಡೆ? ನಮ್ಮ ರಾಜ್ಯದ ಸರ್ಕಾರದ ಬೊಕ್ಕಸದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಜನರ ತೆರಿಗೆಯ ರೂಪದಲ್ಲಿ ಹೋಗಿರ್ತವೆ. ಅದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಡಿವೈಡ್ ಮಾಡಿ ರಾಜ್ಯದ ಅಭಿವೃದ್ಧಿ, ಕ್ಷೇತ್ರಗಳ ಅಭಿವೃದ್ಧಿ, ಇಲಾಖೆಗಳ ಅಭಿವೃದ್ಧಿಯ ಹೆಸರಿನಲ್ಲಿ ನಿಶಬ್ದವಾಗಿ ನಡೆಯುವಂತಹ ಅನೇಕ ಹಗರಣಗಳಿದ್ದಾವೆ. ಅದು ನಮ್ಮ ಬರಿಗಣ್ಣಿಗೆ ಕಾಣೋದಿಲ್ಲ. ಈ ರಾಜ್ಯದ ಕಾಮನ್ ಮ್ಯಾನಿನ ನಗ್ನ ನೇತ್ರಗಳಿಗೆ ಅದು ಅರ್ಥ ಆಗೋದಿಲ್ಲ. ಜನಸಾಮಾನ್ಯರ ಸಾಮಾನ್ಯ ಕಿವಿಗಳಿಗೆ ಅದು ಕೇಳಿಸೋದು ಇಲ್ಲ. ಅದನ್ನ ನಿಶಬ್ದವಾದಂತಹ ಹಗರಣ ಅಂತ ಕರಿತೀವಿ ನಾವು. ಅದು ಅರ್ಥ ಆಗೋದು ಯಾರಿಗೆ? ಇಂಟೆಲೆಕ್ಚುವಲ್ ವರ್ಗಗಳಿಗೆ ಅಥವಾ ಅಧಿಕಾರಿ ವಲಯಕ್ಕೆ. ರಾಜ್ಯ ರಾಜಕೀಯದಲ್ಲಿ ಧೂಳೆಬ್ಬಿಸಿದ ಖೇಣಿ ಪತ್ರ. ಆಡಳಿತ ಪಕ್ಷದಲ್ಲಿದ್ದರೂ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದ ಅಶೋಕ್ ಖೇಣಿ. ಬಯಲಾಗುತ್ತಾ ಪ್ರಭಾವಿ ರಾಜಕಾರಣಿಗಳ ಮುಖವಾಡ. ಸಿಬಿಐ ತನಿಖೆ ನಡೆದರೆ ಹಲವರಿಗೆ ಸಂಕಷ್ಟ ಅಂತೂ ಕಾದಿದೆ. ಕಲ್ಯಾಣ ಕರ್ನಾಟಕದ ಹಣ ಯಾರ ಜೇಬಿಗೆ ಹೋಯಿತು? ರಾಜ್ಯಪಾಲರ ಮುಂದಿನ ಕ್ರಮದತ್ತ ಇಡೀ ರಾಜ್ಯದ ಚಿತ್ತ. ಖೇಣಿ ಪತ್ರ ಬರೆದುಬಿಟ್ಟು
ವೀಕೆಂಡಿಗೆ ಬರ್ತೀನಿ ಅಂತೇಳಿ ಊರಿಗೆ ಹೋಗೋದಿಲ್ಲ. ಗವರ್ನರ್ ಗಮನಕ್ಕೆ ತರುವ ಪ್ರಯತ್ನಗಳಾಗಿದೆ. ನೇರವಾಗಿ ಪತ್ರವನ್ನು ಬರೆದಿರೋದು ರಾಜ್ಯಪಾಲರಿಗೆ. ಒಂದು ವೇಳೆ ಸಿಬಿಐ ತನಿಖೆ ಕೈಗೆತ್ತಿಕೊಂಡ್ರೆ ಮುಗಿಯಿತು. ರಾಜ್ಯದ ಅನೇಕ ಪ್ರಭಾವಿಗಳೆಲ್ಲ ಹೊರಗೆ ಬರ್ತಾರೆ. KKRDB ಹಗರಣ ಮಣ್ಣಿನಡಿ ಸೇರ್ತು ಅಂತ ಹೇಳಿ ಅನೇಕ ಜನ ಕಲ್ಪನೆಯಲ್ಲಿದ್ದರು. ಆದರೆ ಖೇಣಿ ಅದನ್ನು ಬಿಡಲಿಲ್ಲ. ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬರೋಬ್ಬರಿ 876 ಕೋಟಿ ಮೋಸ. ಉತ್ತರ ಕರ್ನಾಟಕದ ಬಗ್ಗೆ ನಾವು ಅನೇಕ ಬಾರಿ ಮಾತನಾಡ್ತೀವಿ. ಈವರೆಗೂ ಉತ್ತರವೇ ಸಿಗದ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ಅಂತ. ಕಲ್ಯಾಣ ಕರ್ನಾಟಕ ಒಂದು ತರಹದ ವಿಧವೆ ಆಗೋಗಿದೆ. ಕಲ್ಯಾಣ ಕರ್ನಾಟಕ ಆಧುನಿಕ ವಿಧವೆ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.